ನಮಸ್ಕಾರ ಬಂಧುಗಳೇ, ನಾನು ಗಂಗಾಧರ್ ಕರೀಕೆರೆ ಕಲ್ಪತರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ರೈತರುಗಳಿಗೆ ಅನುಕೂಲ ಆಗಲಿ ಅಂತ. ರೈತರುಗಳು ಸೋಮಾರಿ ಆಗಬಾರ್ದು, ಯಾವುದೇ ಕಾರಣಕ್ಕೂ ಸೋಮಾರಿ ಆಗಬಾರ್ದು. ಯಾಕೆಂದರೆ ರೈತನಿಗೆ ಇವತ್ತು ಯಾವುದೇ ಸರ್ಕಾರಗಳು ಬೆಂಬಲ ಬೆಲೆ ಕೊಡಲ್ಲ, ಮಧ್ಯದಲ್ಲಿ ಏಜೆಂಟ್ಗಳು ಕಾಟ ಏನೇನೋ ಇದೆ. ಆಗಿರುವಾಗ ನಾವು ಬೆಳೆ ಬೆಳೆಯೋದಕ್ಕೆ ಹೆಚ್ಚಿನ ಹಣವನ್ನು ಖರ್ಚು ಮಾಡೋದಕ್ಕೆ ಸಾಧ್ಯ ಇಲ್ಲ, ಖರ್ಚು ಮಾಡಬಾರ್ದು. ಹಾಗಾಗಿ ಖರ್ಚು ಮಾಡಬಾರ್ದು ಅಂದರೆ ನಾವೇ ಸ್ವಾವಲಂಬಿಗಳಾಗಬೇಕು. ಹೆಚ್ಚು ಆಳದ ಬಳಸ್ದೇ ಯಂತ್ರಗಳನ್ನು ಬಳಸಿ ಕೆಲಸ ಮಾಡೋವಂಥ ರೀತಿಯಲ್ಲಿ ನಾವು ಮುಂದಕ್ಕೆ ಹೋಗಬೇಕು ಅಂತ ಹೇಳ್ತಾ ನೋಡಿ. ಇವಾಗ ನಾನೊಬ್ಬನೇ ಈ ಒಂದು ಸಸಿ ಗುಂಡಿಯನ್ನು, ಅಡಿಕೆ ಸಸಿ ಗುಂಡಿಯನ್ನು ತೆಗೆಯೋದಕ್ಕೆ ಈಗಾಗಲೇ ಏರ್ಪಾಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಮಾಡ್ತಾಯಿದ್ದೀನಿ ನೋಡಿ. ನಿಮಗೆ ಈ ಒಂದು ವಿಡಿಯೋ ತೋರಿಸ್ತೀನಿ, ಹಾಗೆ ಬಿಟ್ಟಿರ್ತೀನಿ. ಇದು ಮಾಮೂಲಿ ಎಲ್ಲ ಯೂಟ್ಯೂಬರ್ ಮಾಡೋ ಥರ ನಾನು ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಗೊತ್ತಿಲ್ಲ ಯಾವ ಥರ ಬರುತ್ತೆ ವಿಡಿಯೋ ಅಂತ, ಖಂಡಿತ ನನಗೆ ಗೊತ್ತಿಲ್ಲ. ನೋಡೋಣ. ಈಗ ಟ್ರೈ ಮಾಡ್ತಾಯಿದ್ದೀನಿ. ಇಟ್ಬಿಟ್ಟು ನನಗೆ ವಿಡಿಯೋ ಮಾಡೋಕ್ಕೆ ಇನ್ನೊಬ್ರು ಯಾರೂ ಸಿಕ್ಕಲಿಲ್ಲ. ಈಗ ಇಟ್ಟಿದ್ದೀನಿ. ಹುಷಾರು ನನಗೆ ಕಾಣಿಸುತ್ತೆ ಅನಿಸುತ್ತೆ. ಈಗ ನಾನು ತರ್ತೀನಿ, ಮೆಷಿನ್ ತೊಗೊಂಡು ಬರ್ತೀನಿ. ನೋಡಿ, ಇದು ಮೆಷಿನ್ನು. ಇದು ಕಾಣಿಸ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ಹೀಗೆ ಸ್ಟಾರ್ಟ್ ಮಾಡೋದು. ಕಷ್ಟ ಆಗ್ತಾಯಿದೆ. ಸೊ ಈಗ ಕೆಳಗಡೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಆಫ್ ಆಗಿದೆ. ಹೌದು, ಆಫ್ ಆಗಿದೆ. ಈಗ ಆನ್ ಮಾಡಿದ್ದೀನಿ ನೋಡಿ. ಇವಾಗ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಯಿತು. ಗುಂಡಿ ಹೊಡೆದು ನಾವೇ ಅಡಿಕೆ ಗಿಡನ ತಂದು ಇಲ್ಲಿ ಇಡುವಂಥ ಕೆಲಸ ಮಾಡ್ಬೋದು. ಅದೇ ಕೆಲಸವನ್ನು ನಾನು ಇಲ್ಲಿ ಮಾಡಿದ್ದೀನಿ ನೋಡಿ. ಇದಕ್ಕೆ ಮುಂಚೆ ಅಲ್ಲಿ ಕಟ್ಟಿದ್ದೀನಿ, ಮುಂದೆ ಕೂಡ ಕಟ್ಟಿದ್ದೀನಿ. ಈಗ ತೆಂಗಿನ ಗಿಡಗಳು 2 ವರ್ಷದ ತೆಂಗಿನ ಗಿಡ ಆದರೆ ಖಂಡಿತ ನಾವು ಇದೇ ಮೆಷಿನಲ್ಲಿ ಹೊಡೆದು ಕಟ್ಬೋದು. ನೋಡಿ, ಈ ತೆಂಗಿನ ಗಿಡ ಅಂತೂ ಇದೇ ಮೆಷಿನಲ್ಲಿ ಹೊಡೆದು ಕಟ್ಟಿರೋಂಥದ್ದು. ನೋಡಿ, ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ ಅಡಿಕೆ ಗಿಡ, ಅದನ್ನು ಕಟ್ಟಿದ್ದೀನಿ. ಈಗ ಒಂದು ಅಡಿಕೆ ಗಿಡ ಕಟ್ಟಿ ನಿಮಗೆ ಈ ವಿಡಿಯೋನ ತೋರಿಸ್ಬಿಡ್ತೀನಿ. ಸೊ ನಿಮಗೆ ನಂಬಿಕೆ ಬರುತ್ತೆ. ಯಾವುದೇ ಆಳು ಕಾಳು ಬೇಕಾಗಿಲ್ಲ. ಪೆಟ್ರೋಲು, ಅದು ಆಯಿಲ್ ಮಿಕ್ಸ್ ಪೆಟ್ರೋಲು, ಒಂದು ಮೆಷಿನ್ನು, ಅದಕ್ಕೆ ಸರಿಯಾಗಿರೋಂಥ ಒಂದು ಡ್ರಿಲ್ ಬಿಟ್ಟು 12 ಇಂಚಿಂದ ಡ್ರಿಲ್ ಬಿಟ್ಟು, 10 ಇಂಚಿಂದ ಆಗುತ್ತೆ. 10 ಇಂಚಿನ ಡ್ರಿಲ್ ಬಿಟ್ಟು ಇಟ್ಕೊಂಡ್ರೆ ಸಾಕು. ನೋಡಿ, ಅಡಿಕೆ ಗಿಡ ಕಟ್ಟಿರೋಂಥದ್ದು ನಾನೇ ಕಟ್ಟಿದ್ದು. ಈಗ ನೋಡಿ, ಇಲ್ಲಿ ಗುಂಡಿಗಳನ್ನ ತೆಗೆದಿದ್ದೀನಿ. ಅಡಿಕೆ ಗಿಡ ನೋಡಿ. ಬಹಳ ವರ್ಷಗಳು ರೈತರ ಕೆಲಸ ಮಾಡಿದೆ ನಾನು. ವ್ಯಾಪಾರಿಯಾಗಿ ಉದ್ಯಮಿಯಾಗಿದ್ದರಿಂದಾಗಿ ಸ್ವಲ್ಪ ಸುಸ್ತಾಗುತ್ತೆ, ಪರವಾಗಿಲ್ಲ. ನೋಡಿ, ಇವಾಗ ಬಂದು ಕೇವಲ 1.25 ಗಂಟೆಯಲ್ಲಿ ಆಗಲೇ 8, 9, 10 ತೆಗೆದಿದ್ದೀನಿ. 10 ತೆಗೆದಿದ್ದೀನಿ. ಇನ್ನು ಮುಂದಕ್ಕೆ ಬಹುಶಃ ಅದರಲ್ಲಿ ಒಂದು 30 ಗುಂಡಿ ತೆಗೆಯೋಷ್ಟು ಪೆಟ್ರೋಲ್ ಇರ್ಬೋದು. ನೋಡಿ, ಈ ಥರ ಗುಂಡಿ ತೆಗಿಬೇಕು. ಈ ಗುಂಡಿ ತೆಗೆದು ಅದನ್ನು ವಿಶೇಷವಾಗಿ ಗೊಬ್ಬರ ಹಾಕಲೇಬೇಕು ಅಂತ ನಿಯಮ ಏನೂ ಇಲ್ಲ. ಅದಕ್ಕೇನು ಮಾಡಬೇಕು ಅಂದರೆ ತೆಗೆದು ಆ ಮೇಲ್ಪದರ ಮತ್ತೆ ಕೆಳಗಡೆ ಇಡ್ತಾಯಿದ್ದೀನಿ ವಿಡಿಯೋನ ನೋಡಿ. ಗುಂಡಿ ತೆಗೆದಿರೋಂಥ ಗುಂಡಿಗೆ ಏನು ಮಾಡಬೇಕು ಅಂದರೆ ಮೇಲ್ಗಡೆಗೆ ಮಣ್ಣನ್ನು ಪ್ಯಾಕೆಟ್ ತೆಗೆದುಕೊಂಡು ಇದನ್ನು ಪ್ಲಾಸ್ಟಿಕ್ಕನ್ನು ತೆಗೆಸ್ಬೇಕು. ನಂತರ ಸ್ವಲ್ಪ ಮಣ್ಣನ್ನು ಅದಕ್ಕೆ ತುಂಬಿಸ್ಬೇಕು. ಕೆನೆ ಮಣ್ಣು ಅದರಲ್ಲಿ ಹೋಗಬೇಕು. ಆಮೇಲೆ ಇದನ್ನು ಹೀಗೆ ಇಡಬೇಕು. ಇಟ್ಟು ನೇರ ನೋಡ್ಕೋಬೇಕು ಕರೆಕ್ಟಾಗಿದೆಯಾ, ನೇರ ಸರಿ ಇದೆಯಾ ಅಂತ.
ಸೊ ಮೇಲಕ್ಕೆ ಬಂತು ಸ್ವಲ್ಪ ಸಸಿ, ಆಗ ಕೆಳಗೆ ಇಡ್ತಾ ಇದ್ದೀನಿ ನೋಡಿ. ಈಗಿಟ್ಟು ಮಣ್ಣನ್ನು ಮುಚ್ಚಬೇಕು. ಮುಚ್ಚವಾಗ ಏನು ಮಾಡಬೇಕು ಅಂದರೆ, ನಾವು ಇವತ್ತು ಕಾಲಲ್ಲಿ ಪ್ರೆಸ್ ಮಾಡಿ ನಾವು ಇದು ಮಾಡಿದ್ರೂ ಕೂಡ ಸ್ವಲ್ಪ ಅದು ಮುಂದೆ ಕಷ್ಟ ಕೊಡುತ್ತೆ, ಅಂದರೆ ಇಳ್ಕೊಳ್ಳುತ್ತೆ. ಅದಕ್ಕೇನು ಮಾಡಬೇಕು, ಈ ರೀತಿಯಾದಂಥ ಒಂದು ಎಡೆದಿದ್ದು ನೋಡಿ ತರ್ತೀನಿ. ಬಂದೆ ನೋಡಿ, ಈ ರೀತಿಯಾದಂಥ ಒಂದು ಎಡೆದಿಬ್ಬಿನ ಹೀಗೆ ಅದ್ರ ಪಕ್ಕಕ್ಕೆ ನೆಟ್ಬಿಡಬೇಕು. ನೆಟ್ಬಿಟ್ಟು ಇದರಲ್ಲೇ ಒಂದು ಗರಿನಲ್ಲಿ ತಗೊಂಡು ಇದನ್ನು ಕಟ್ಟಬೇಕು. ಇಷ್ಟು ಮಾಡೋದ್ರಿಂದಾಗಿ ಏನಾಗುತ್ತೆ, ಆ ಗಿಡ ಆಷಾಢದ ಗಾಳಿಗೆ, ಯಾಕೆ ಆಷಾಢದ ಗಾಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಆಷಾಢದ ಗಾಳಿನೇ ಬಿರುವಾದಂಥ ಗಾಳಿ, ಬೇರೆ ದಿನಗಳ ಗಾಳಿ ಅಷ್ಟೊಂದು ಆಗಿರೋದಿಲ್ಲ. ಈಗ ಆಷಾಢದ ಗಾಳಿನಲ್ಲಿ ಕೂಡ ಅದು ಜಗ್ಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋವನ್ನು ಸಂಪನ್ನಗೊಳಿಸ್ತೀನಿ. ಸ್ವಾವಲಂಬಿಗಳಾಗಿ ಅನ್ನೋದು ಈ ಒಂದು ವಿಡಿಯೋದ. ಸೊ ಕಡೆದಾಗಿ ಮಣ್ಣನ್ನು ಸ್ವಲ್ಪ ಗೋಪುರ ಮಾಡಬೇಕು. ಆಗ ಮಳೆ ಬಂದಾಗ ಸ್ವಲ್ಪ ಇಳ್ಕೊಂಡ್ರೂ ಕೂಡ ಅದು ಸಮತಟ್ಟಾಗಿರುತ್ತೆ ಅಂತ ಹೇಳ್ತಾ ಬಂಧುಗಳೇ, ಈ ವಿಡಿಯೋನ ನಾನು ಸಂಪನ್ನಗೊಳಿಸ್ತೀನಿ ನೋಡಿ ಹೀಗೆ. ಸೊ ನಮಸ್ಕಾರ.